ಸಂತೋಷ ಆಗ್ತದೆ. ಇವತ್ತು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ ವತಿಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಸೌಭಾಗ್ಯ ಲಕ್ಷ್ಮಿ, ನಾವು ಲಕ್ಷ್ಮಿ ಅಂತ ಕರಿತೀವಿ, ನಮ್ಮ ಅಕ್ಕನ ಮಗಳು ಅದಕ್ಕೆ. ಮತ್ತು ಚೀಫ್ ಎಡಿಟರು ನಮ್ಮ ಪ್ರಜಾವಾಣಿ ಭಾಗದಲ್ಲಿ ನಮ್ಮ ರವೀಂದ್ರ ಭಟ್ ಇದ್ದಾರೆ, ಡೆಕ್ಕನ್ ಹೆರಾಲ್ಡ್ ಸುಬ್ರಹ್ಮಣ್ಯ ಅವರಿದ್ದಾರೆ, ಮತ್ತೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಗೌರವನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದ ಸಹಕಾರವನ್ನು ಮಾಡಿದ್ದಾರೆ AD6 ವತಿಯಿಂದ, ಮತ್ತು ಯಾರ್ಯಾರು ಸ್ಪಾನ್ಸರ್ಸು ಇದು ಎಲ್ಲರೂ ಕೂಡ, ಯಾಕೆಂದರೆ ಇದೆಲ್ಲ ಟೀಮ್ ವರ್ಕ್ ಅವ್ರದ್ದೆಲ್ಲರದು ಕೂಡ, ಅವರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇದರಿಂದ ಉಪಯೋಗ ಆಗ್ತಕ್ಕಂಥ ಇವತ್ತು ಚಾಲನೆ 4ನೇ ತಾರೀಕು 5ನೇ ತಾರೀಕು ಪ್ಯಾಲೇಸಲ್ಲಿ ನಡೆಯುತ್ತೆ. ಮತ್ತು ಹುಬ್ಳಿಯಲ್ಲಿ ಇಟ್ಸ್ ಗೋನ್ ಟು ಹ್ಯಾಪನ್ ಆನ್ 11th and 12th. ಇದು ಭಾಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಳ ಜವಾಬ್ದಾರಿಯನ್ನು ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ದೀರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಾಗಲ್ಲ ಅದು, ಯಾಕೆಂದರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನು ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನಾನು ಧನ್ಯವಾದಗಳನ್ನು, ಮತ್ತು ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮ್ಮ ಕರ್ತವ್ಯವನ್ನು ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರಲ್ಲೂ ಕೂಡ. ಯಾಕೆಂದರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿನೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತು ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲವು ಸತಿ ನಮ್ಮ ಇಲಾಖೆಯಿಂದನೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಆ ಅಡ್ವರ್ಟೈಸ್ಮೆಂಟ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಹೇಳಿದ್ರಿ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ನೀವು ಮಧ್ಯ ಬಂದಿದ್ದೀರಿ ಅಂಥೇಳಿ. ಬೈ ಚಾನ್ಸ್ ಏನಾದ್ರು ಸಿದ್ದರಾಮಯ್ಯ ಅವ್ರು ನಂಗೆ ಬೈದರೆ ನಾಳೆ ನೀವು ಬರೆಯೋಂಗಿಲ್ಲ ಅದನ್ನು, ಯಾಕಂದರೆ ನಿಮ್ಮದು ತಪ್ಪದು, ನಂದಲ್ಲ, ಹೇಳ್ಬಿಡ್ತೀನಿ. ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ. ನಾನು ಭಾಳ ಸ್ಕೂಲಲ್ಲಿ ಓದಿದ್ನೇನೋ ಗೊತ್ತಿಲ್ಲ ಸರಿಗೆ, ನನಗೂ ಮರ್ತೋಗ್ಬಿಟ್ಟಿದೆ. ಆದರೆ ಈ ವಿಧಾನಸೌಧದೊಳಗೆ ಕರೆಕ್ಟಾಗಿ ಕೂತ್ಕೋತೀನಿ ನಾನು, ಯಾಕೆಂದರೆ ನಾನು ಅದು ಪ್ರಾಮಾಣಿಕವಾಗಿ ಆಮೇಲೆ ನಾನೇ ಉತ್ತರ ಕೊಡ್ತೀನಿ, ಯಾರು ಬೇರೆಯವ್ರ ಉತ್ತರ ನನ್ನ ಪರವಾಗಿ ಕೊಡಲ್ಲ. ಬೈ ಚಾನ್ಸ್, ಯಾಕೆಂದರೆ ಏನಾಗ್ತದೆ ಕೆಲವು ಸತಿ ಪರವಾಗಿಲ್ಲ, ಇಷ್ಟು ದಿವಸ ಕರೆಕ್ಟಾಗಿದ್ದೀನಿ, ಈಗ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಅಂತ ನಾನು ಬಂದಿದ್ದೀನಿ.